ಹಾಯ್ ಗಾಯ್ಸ್, ವೆಲ್ಕಮ್ ಟು ಎನ್ಎಸ್ ಕ್ರಿಯೇಷನ್ಸ್ ಸೆವೆನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂತಂದರೆ, ನಿಮ್ಮ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ನ ಐಫೋನ್ ರೀತಿ ಮಾಡೋದಕ್ಕೆ. ಇಲ್ಲಿ ನೀವು ನೋಡ್ತಾ ಇರೋದು ರೈಟ್ ಸೈಡ್ ಇರುವಂಥದ್ದು ಐಫೋನ್ 11 ಆಗಿರುತ್ತೆ, ಲೆಫ್ಟ್ ಸೈಡಲ್ಲಿ ಇರುವಂಥದ್ದು ಆ್ಯಂಡ್ರಾಯ್ಡ್ ಮೊಬೈಲ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಐಫೋನಲ್ಲಿ ಯಾವ ರೀತಿ ನೋಟಿಫಿಕೇಶನ್ ಬರುತ್ತೋ ಅದೇ ರೀತಿ ಏನಾಗುತ್ತೆ ಅಂತಂದರೆ ನಮಗೆ ನೋಟಿಫಿಕೇಶನ್ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಐಫೋನ್ 11 ಆಗಿರುತ್ತೆ, ಇದು ಆ್ಯಂಡ್ರಾಯ್ಡ್ ಮೊಬೈಲ್ ಆಗಿರುತ್ತೆ ಲೆಫ್ಟ್ ಸೈಡಲ್ಲಿ ಇರುವಂಥದ್ದು. ಬಟ್ ಎಲ್ಲವೂ ಕೂಡ ಇಂಟರ್ಫೇಸ್ ಈ ಒಂದು ಐಫೋನ್ ಇರೋ ರೀತಿನೇ ಏನಾಗ್ತಿರುತ್ತೆ ಅಂದರೆ ನಮಗೆ ಶೋ ಆಗ್ತಾ ಇರುತ್ತೆ. ಡೈಲರ್ ಪ್ಯಾಡ್ನ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಐಫೋನಲ್ಲಿ, ಮತ್ತು ಈ ಒಂದು ಆ್ಯಂಡ್ರಾಯ್ಡ್ನಲ್ಲೂ ಕೂಡ ಏನಾಗ್ತಿರುತ್ತೆ ಅಂತಂದರೆ ಐಫೋನ್ ರೀತಿ ಏನಾಗ್ತಿರುತ್ತೆ ಅಂದರೆ ಒಂದು ಡೈಲರ್ ಪ್ಯಾಡು ಕೂಡ ನಮಗೆ ಬರ್ತಾ ಇರುತ್ತೆ. ಈ ಕಾಂಟ್ಯಾಕ್ಟ್ಸ್ಗಳನ್ನ ನಾವು ನೋಡಿದ್ವಿ ಅಂತ ಅಂದರೂ ಕೂಡ ಅದೇ ರೀತಿ ಬರುತ್ತೆ. ಕಾಲ್ ಕನೆಕ್ಟ್ ಆಗಿರುತ್ತಲ್ವ, ಕಾಲು ಕೊಡೋ ಆಪ್ಷನ್ನು ಕೂಡ ನಮಗೆ ಐಫೋನ್ ರೀತಿ ಏನಾಗುತ್ತೆ ಅಂದರೆ ನಮಗೆ ಶೋ ಆಗುತ್ತೆ. ಈ ರೀತಿ ಮಾಡಬೇಕು ಅಂದರೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ. ಫೋನ್ 13 ಲಾಂಚರ್ ಅಂತ ನೀವು ಸರ್ಚ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ, ನೀವು ಸರ್ಚ್ ಮಾಡ್ಕೊಬೇಕಾಗತ್ತೆ. ಸರ್ಚ್ ಮಾಡ್ಕೊಂಡು ನಂತರ ಇದನ್ನು ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಇಲ್ಲಿ ಓಪನ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಓಪನ್ ಮೇಲೆ ನೀವೇನು ಮಾಡೋಕ್ಕಾಗುತ್ತೆ ಅಂತಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇನ್ಸ್ಟಾಲ್ ಕಂಪ್ಲೀಟ್ ಆಗ್ತಾ ಇರುತ್ತೆ. ಕಂಪ್ಲೀಟ್ ಆಗಿದ್ದ ನಂತರ ಇಲ್ಲಿ ನಮಗೆ ಓಪನ್ ಅಂತ ಕೇಳ್ತಾ ಇರುತ್ತೆ. ಓಪನ್ ಮೇಲೆ ಏನೇನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ನಿಮಗೆ ಬಾಟಮಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಅಥವಾ ನೀವು ವಾಲ್ಪೇಪರ್ ಚೇಂಜ್ ಮಾಡ್ಕೊತೀನಿ ಅಂದರೆ ಇಲ್ಲಿ ವಾಲ್ಪೇಪರ್ಸ್ಗಳನ್ನೂ ಕೂಡ ನೀವು ಚೇಂಜ್ ಮಾಡ್ಕೊಬೋದು. ನಂತರ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ಸ್ಗಳಿಗೆ ಅಲೋನ ಕೊಡಬೇಕಾಗತ್ತೆ. ಓಕೆ, ಇನೇಬಲ್ ನೋ ಅಂತ ಇರುತ್ತಲ್ಲ, ಅದ್ರ ಮೇಲೂ ಕೂಡ ನೀವೇನು ಮಾಡೋಕ್ಕಾಗತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಫೋನ್ 13 ಲಾಂಚರ್ ಅಂತ ಇರುತ್ತೆ, ಅದನ್ನು ನೀವೇನು ಮಾಡೋಕ್ಕಾಗುತ್ತೆ ಅಂದರೆ ಇನೇಬಲ್ ಮಾಡ್ಕೊಬೇಕಾಗತ್ತೆ. ಇನೇಬಲ್ ಮಾಡಿದ ತಕ್ಷಣ ಬ್ಯಾಕಿಗೆ ಬರುತ್ತೆ. ಮತ್ತು ಇಲ್ಲಿ ಇನೇಬಲ್ ನೋ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಫೋನ್ ಲಾಂಚರ್ ಅಂತ ಇರುತ್ತಲ್ಲ, ಫೋನ್ 13 ಲಾಂಚರು, ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ನು ಅಲೋ ನೋಟಿಫಿಕೇಶನ್ ಆಕ್ಸೆಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಲೋ ಮೇಲೆ ನೀವೇನು ಮಾಡೋಕ್ಕಾಗುತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಫುಲ್ ಸ್ಕ್ರೀನ್ ಅಂತ ಇರುತ್ತಲ್ಲ, ಅದಕ್ಕೆ ಟಿಕ್ ಮಾರ್ಕ್ನ ಎನೇಬಲ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಫೋನ್ 13 ಲಾಂಚರ್ ಏನಾಗ್ತಾ ಇರುತ್ತೆ ಅಂದರೆ ಒಂದು ಆ್ಯಂಡ್ರಾಯ್ಡ್ ಮೊಬೈಲಿಗೆ ಇನ್ಸ್ಟಾಲ್ ಆಗ್ತಾ ಇರುತ್ತೆ. ಲೋಡ್ ಕಂಪ್ಲೀಟ್ ಆಗಿದ ತಕ್ಷಣ ಸೆಟ್ ಆಸ್ ಡಿಫಾಲ್ಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ಫೋನ್ 13 ಲಾಂಚರ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಟಿಕ್ ಮಾರ್ಕ್ನ ಎನೇಬಲ್ ಮಾಡ್ಕೊಬೇಕಾಗತ್ತೆ. ಡಿಫಾಲ್ಟ್ ಏನಾಗಿರುತ್ತೆ ಅಂತ ಅಂದರೆ ಈ ಒಂದು ಲಾಂಚರು ಆ್ಯಡ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದು ಈ ಒಂದು ಲಾಂಚರ್ ಡಿಫಾಲ್ಟ್ ಆ್ಯಡ್ ಆಗ್ತು ಅಂತ ಅಂದರೆ ನಮಗೆ ನೋಟಿಫಿಕೇಷನಲ್ಲಿ ಏನಾಗುತ್ತೆ ಅಂತ ಅಂದರೆ ಸೇಮ್ ಐಫೋನ್ ರೀತಿಯೇ ಬರುತ್ತೆ. ಮತ್ತು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಐಕಾಲ್ OS 15 ಅಂತ ನೀವು ಸರ್ಚ್ ಮಾಡ್ಕೊಬೇಕಾಗತ್ತೆ. ಸರ್ಚ್ ಮಾಡ್ಕೊಂಡ್ರಿ ಅಂತ ಅಂದರೆ ನಿಮಗೇನಾಗುತ್ತೆ ಅಂದರೆ ಐಫೋನಲ್ಲಿ ಇರುವಂಥ ಡೈಲರ್ ಪ್ಯಾಡ್ ನಿಮಗೆ ಶೋ ಆಗುತ್ತೆ. ನೀವೇನಾದರೂ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಐಫೋನಲ್ಲಿ ಇರುವಂಥ ಡೈಲರ್ ಪ್ಯಾಡ್ ಶೋ ಆಗೋದಿಲ್ಲ. ಇಲ್ಲಿ ನೀವು ನೋಡ್ತಾ ಇರೋದು ಐಫೋನಿಂದ ಈ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ಗೆ ಕಾಲ್ ಮಾಡ್ತಾ ಇದ್ದೀನಿ. ಐಫೋನಲ್ಲಿ ಯಾವ ರೀತಿ ಕಾಲ್ ರಿಸೀವಿಂಗ್ ಆಪ್ಷನ್ ಸಿಗುತ್ತೋ ಅದೇ ರೀತಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಲೆಫ್ಟ್ ಸೈಡ್ ಇರುವಂಥ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲೂ ಕೂಡ ನೀವು ನೋಡ್ತಾ ಇರೋದು ಈ ರೀತಿ ಕಾಲ್ ರಿಸೀವ್ ಮಾಡುವಂಥ ಒಂದು ಆಪ್ಷನ್ ನಮಗೆ ಸಿಗುತ್ತೆ. ಕಂಪ್ಲೀಟ್ ಐಫೋನಲ್ಲಿ ಯಾವ ರೀತಿ ಆಪ್ಷನ್ಸ್ ನಮಗೆ ಸಿಗುತ್ತೋ ಅದೇ ರೀತಿ ಆಪ್ಷನ್ಸ್ಗಳು ಏನಾಗುತ್ತೆ ಅಂತ ಅಂದರೆ ಈ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲೂ ಕೂಡ ಸಿಗುತ್ತೆ. ನೀವು ನೋಟಿಫಿಕೇಷನ್ ಸ್ಕ್ರೋಲ್ ಮಾಡಿಕೊಂಡ್ರು ಕೂಡ ಐಫೋನಲ್ಲಿ ಯಾವ ರೀತಿ ಶೋ ಆಗುತ್ತೋ ಅದೇ ರೀತಿ ಏನಾಗುತ್ತೆ ಅಂದರೆ ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ. ಈ ರೀತಿ ನೀವೇನು ಹೇಳೋದು ಅಂದರೆ ನಿಮ್ಮ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ನ ಐಫೋನ್ ರೀತಿ ಕನ್ವರ್ಟ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.